ಹೊಂಬಾಳಲ್ಲೂ ಹಿಂಗೆ ಮಳೆ ಬರ್ಲಪ್ಪ. ವೈಪರ್ ಆಡದೆ ಹೋಗ್ಬಿಡ್ಲಿ ಆಮೇಲೆ. ವೈಪರ್ ಹಾಕೋರು ಯಾರೂ ಇಲ್ವೇ ಮಳೆ ಬಂದ್ರೆ? ಕರೆಕ್ಟ್ ಚಿಂಟು, ಜೀವನದಲ್ಲಿ ಮಳೆ ಬಂದ್ರೆ ವೈಪರ್ ಹಾಕೋರು ಯಾರು? ಅದೇನು ಅನ್ನೋದು ನನಗೂ ಗೊತ್ತಿಲ್ಲ, ಹುಡುಕ್ತಿದೀವಿ. ನೀನು ಯಾವ್ದನ್ನ ಹುಡ್ಕೊಂಡ? ಏನು ಹುಡುಕೊಳ್ಳೋದು? ನಾನು ಹೇಳಿದ್ದು ನಿನ್ನ ಜೀವನದಲ್ಲಿ ಮಳೆ ಬಂದ್ರೆ ವೈಪರ್ ಹಾಕೋದು ಯಾರು? ಅದಕ್ಕೆ ನನ್ನ ಕಾರಲ್ಲಿ ಆಟೋ ವೈಪರ್ ಐತಪ್ಪ. ಮಳೆ ಬಂದಾಗ ವೈಪರ್ ಹಾಕೋದು ಯಾರು ಅಂತ ಯೋಚನೆ ಮಾಡೋ ವರ್ಷದ ಮಳೆನೇ ನಿಂತೋಗ್ಬಿಡ್ತಕ್ಕೋ. ಇಲ್ಲ, ಮಳೆ ಬರುತ್ತೆ. ಏನು ಗೊತ್ತಾ, ಜೀವನದಲ್ಲಿ ಚಿಂಟು ಅವಾಗ ಮಳೆ ಬರ್ತಾ ಇರಬೇಕು, ಅವಾಗ ಬರಗಾಲ ಬರಬೇಕು, ಎಲ್ಲ ಬಂದ್ರೇನೆ ಜೀವನ. ನನ್ನ ಮತ್ತು ನನ್ನ ಸ್ನೇಹಿತ ಧನುಷ್ನ ಸ್ನೇಹಕ್ಕೆ 25 ವರ್ಷಗಳ ಇತಿಹಾಸವಿದೆ. ನಾವು ಕನಸ್ಕೊಂಡಿದ್ದು ಕಲೆಲೋಕನೇ ಆಗಿದ್ರು, ಬದುಕು ಕೊಟ್ಟಿದ್ದು ಇಂಜಿನಿಯರಿಂಗ್ ಡಿಗ್ರಿ. ಹಾಗಂತ ಪ್ರಶ್ನೆ ಪ್ಯಾಷನ್ನ ಮರಿಬೇಕಾ? ಉತ್ತರ ಗೊತ್ತಿಲ್ಲ. ಪರೀಕ್ಷೆಗಳಲ್ಲಿ ಪಾಸಾದರೂ ಅಸಲಿ ಪರೀಕ್ಷೆ ಇನ್ನೂ ಮುಗಿದಿರಲಿಲ್ಲ. ಕಾಲೇಜ್ ಮುಗಿದ್ರು ಕೈಯಲ್ಲಿ ಕೆಲಸ ಇದ್ದರೂ ಕನಸು ಮಾತ್ರ ಬಾಕಿ ಇತ್ತು. ಇದು ಒಂದು ಹೊಸ ಪ್ರಾರಂಭ. ಇದು ಎಡವಿದ ಹಾದಿಯಲ್ಲ, ಇದು ಮನದ ಮಾತಿಗೆ ದಾರಿ ಕೊಡುವ ಯಾನ. ಈ ಪ್ರಯಾಣಕ್ಕೆ ಏನಂತ ಹೆಸರಿಡಬೇಕೆಂದಾಗ ನಮ್ಗೊಳಿದಿದ್ದೆ ಕರ್ಕೊಂಡು ಹೋಗ್ತಿದ್ಯಾ ಇವಾಗ ನನ್ನ? ಜೀವನದಲ್ಲಿ ನೀನು ಹೆಂಗಿದ್ರು ಬಾರ ಅಂತೆಲ್ಲ ನೆನ್ಸ್ಕೊಂಡು ಅಂತ. ನಾನು ಬಾರ ಅಂತ ನೀನೇ ಕಣ ಫಸ್ಟ್ ಟೈಮ್ ಹೇಳಿದ್ದು. ನನಗೂ ಇವಾಗ ಗೊತ್ತಾಗ್ತಾ ಇರೋದು ನಾನು ಬಾರ ಅಂತ. ಹೊಸಪೇಟೆ ಹೆಂಗೆ ನಾವದು ನೋಡಿ, ಹಿಂಗೆ ಇದೆಯಾ? ಚೆನ್ನಾಗಿದೆಯಾ? ಎಲ್ಲಿ ಕಂಪ್ನಿ ಸುತ್ತ ಎಲ್ಲ ಚೆನ್ನಾಗಿದೆ ನೋಡಿ. ಫುಲ್ ಗ್ರೀನ್ ರೇ. ಸುಮ್ಮನೆ ಏನದು ಹಾಕಿರೋದು? ಇದು ಬೇಡಿ. ಯಾವಾಗ ಡ್ರೈವಿಂಗ್ ಕಲ್ತಿದ್ರು? ಡ್ರೈವಿಂಗ್ ಯಾವಾಗ ಕಲ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್. ಹೆಂಗ್ ಓಡಿಸ್ತೀಯ ಅಂತ ಗೊತ್ತಾಗಲ್ವಲ್ಲ ನಿನಗೆ, ಅದು ಪ್ರಾಬ್ಲಮ್. ಯಾರಿಗೆ? ನಿನಗೆ ಓಡ್ಸಕ್ ಬರೋದೇ ಹೇಳ್ಕೊಟ್ಟಿರೋದೇ ನಾನು. ಅನ್ಕೊಂಡೆ ನೀನು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೆ ನಾನು. ನಿನಗೆ ಇವತ್ತು ಜೀವನದಲ್ಲಿ ನಿನಗೊಂದು ಸ್ಥಾನ ಸಿಕ್ಕಿದೆ ಫೇಸ್ಬುಕ್ ಅಲ್ಲಿ ಅಂದ್ರೆ ನಾನೇ ಕಾರಣ. ಗೊತ್ತಾಗ್ತಿದೆ, ಅದಕ್ಕೆ ಊರ್ ಬಿಟ್ಟಿದ್ ನಾವೆಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಊರ್ ಬಿಡ್ತಿದ್ದೆ. ಯಾಕೆ ಹೇಳು? ನಮ್ಮ ಊರಲ್ಲಿ ಸ್ವಲ್ಪ ಬೆಳೆ ಆಗ್ತೈತೆ ಅಂದ್ರೆ ನಿಮ್ಮಂತವ್ರ ಊರಿಂದ ಇರೋದೇ ಕಾರಣ. ನಾವು ಹಾಳ್ ಬಿಟ್ಟಿರೋ ಊರಲ್ಲಿ ನೀವೆಲ್ಲ ಹಾಳಾಗ್ ಹೋಗ್ತಿದ್ದೀರಾ. ನೀವು ಹಾಳಾಗೋಗಿರೋ ಊರಲ್ಲಿ ನಾವು ಹಾಳಾಗ್ ಹೋಗ್ತಾ ಇದ್ದೀವಿ. ನಮ್ಮ ರೋಡ್ ಚೇಂಜ್ ಆಯ್ತು ಮಚ್ಚ. ನಮ್ಮ ಜೀವನದಲ್ಲಿ ಇದೇ ತರ ಹೊಸ ರೋಡ್ ಬರಲ್ಲಪ್ಪ. ಹೌದಾ? ನೋಡೋಣ. ಅಣ್ಣ ನಿಧಾನಕ್ಕೆ ಹೋಗೋಣ. ಎಂತ ರೋಡ್ ಬಂದ್ರು ಮಧ್ಯ ಪ್ಯಾಚ್ ವರ್ಕ್ ಈ ತರ ಬ್ಯಾಚ್ಗಳು ಬಂದೇ ಬರ್ತೈತಲ್ವಾ? ಅದನ್ನೆಲ್ಲ ಮೀರಿಸಿ ಹೋದ್ರೇನೆ ಒಳ್ಳೆ ರೋಡ್ ಸಿಗ್ತದ ಮುಂದೆ. ಎಂಥ ಮಾತು ಹೇಳ್ದಪ್ಪ. ಮೀನಾಕ್ಷಿ ಇಂತ ಮಗಂದೇಲಿ ಇದ್ದಪ್ಪ. ನಾ 1 ಗಂಟೆ ತೋರಿಸ್ತಿದ್ದೆ ಮಾಮ್ಸ್. ನಾವು ಹೊಸಪೇಟೆ ಡ್ಯಾಮ್ ನೋಡಕ್ ಹೋಗ್ತಾ ಇದೀವಿ, ತುಂಗಾಭದ್ರಾ ಡ್ಯಾಮ್. ಯಾರಾದ್ರೂ ಇದ್ರೆ ಹೇಳಿ. ಅಪ್ಪ ಸ್ವಾಮಿ, ನಾವಿದನ್ನ ಆಮೇಲೆ ಎಡಿಟ್ ಅಪ್ಲೋಡ್ ಮಾಡೋದು, ಲೈವ್ ಅಲ್ಲಿ ಇಲ್ಲ. ಕೇಳೋ ಎಲ್ಲ ಬ್ರೇಕ್ ಇನ್ಸ್ಪೆಕ್ಟರ್ ದಿನ ಫಸ್ಟ್ ಇಯರ್ ಇರ್ಬೇಕು. ಇಲ್ಲ ನಿಮ್ ಪಕ್ಕದಾಗೆ ಅನಾಟಮಿ ಯಾವ್ದನ ಕಾಡಿ ಯಾವ್ದನ ಮಾಡ್ತಾವ್ರ ಕೇಳಪ್ಪ. ನಿನ್ ಹೃದಯ ಕೆಟ್ಟೋಗೈತಲ್ಲ. ನನ್ನ ಹೃದಯ ಯಾಕೆ ಹೇಳ್ತೀಯ? ಎದರೊಳಗೆ ಪರಾಪರ ಅಂತ ಕೆರ್ಕಣಕ್ಕೂ ಇಲ್ದಂಗೆ ಆಗ್ಬಿಟ್ಟಿದೆ. ಆಗಿ ಓಪನ್ ಹಾರ್ಟ್ ಸರ್ಜರಿನೇ ಆಗೋಗೈತೆ. ಯಾಕೆ ಹೇಳ್ತೀಯ? ಆಟ ಚೆನ್ನಾಗಿತ್ತಲ್ಲ ಇದು. ಹಿಂದೆ ಬರ್ದಿರೋದು ನಿಂಗೆ ಅರ್ಥ ಆಗ್ಬೋದೇನೋ. ಈ ಪ್ರೀತಿ ಪ್ರೇಮ ಎಲ್ಲ ಸುಳ್ಳುಗಳು. ದುಡ್ಡು ಮಾಡು, ದುನಿಯಾ ನೋಡು. ಅಣ್ಣ ಸೂಪರ್ ಅಣ್ಣ. ಸೈಡ್ ಹೊಡಿ ಅಣ್ಣನ್ಗೆ ಹೇಳ್ತೀನಿ. ಅಣ್ಣ ಹಿಂದೆ ಲೈನ್ ಸೂಪರು. ಮಾತ್ರ ಸೂಪರ್ ಆಗಿರೋ ವ್ಯೂ ಇದೆ ಇಲ್ಲಿ. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ? ಓ ನಗುವನ್ನು ಎಲ್ಲೋ ಮರೆತಿರು ಏಕೆ? ಓ ಕಿಸಿಯಲ್ಲಿ ಕತ್ತ ಚಂದ್ರನ ಚೂರು, ನಮ್ಮನ್ನು ಪತ್ತೆ ಮಾಡುವರಾರು. ಹೋರಾಡಿದೆ ಭೂಪಟ, ಹಾರಾಟವೇ ನಮ್ಮ ಹಠ.
ಹಂಪಿ ಹತ್ತತ್ರ ಬರ್ತಾ ಇದೀವಿ. ನೋಡೋ ವೆದರ್ ನೋಡೋ ಸೂಪರ್ ಆಗೈತೆ ಮಚ್ಚ ವೆದರ್ ಮಾತ್ರ ಸಖತ್ತಾಗಿದೆ. ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ. ಈಗ ನೋಡು ಹಂಪಿ ಮಚ್ಚ ನಾನು ಕೇಳಿರೋ ಪ್ರಕಾರ ಒಂದು ಕಾಲದಲ್ಲಿ ವರ್ಲ್ಡ್ಸ್ ಬ್ಯೂಟಿಫುಲ್ ಸಿಟಿ ಅಂತೆ. ಅದಾದ್ಮೇಲೆ ಏನಾಯ್ತು ಅಂತೆಲ್ಲ ಎಲ್ಲರಿಗೂ ಹೇಳಿರೋದಲ್ಲ, ಈಗಲೂ ನೋಡಿದ್ಯಾ. ಬಟ್ ಏನಂದ್ರೆ ಈಗ ಹಾಳಾಗಿರೋ ಹಂಪಿ ಅಂತಾರೆ. ಬಟ್ ಹಾಳಾಗಿದ್ದಾಗಲೇ ಇಷ್ಟು ಚೆನ್ನಾಗೈತೆ. ಇನ್ನು ಅವಾಗಿನ ಹೆಂಗಿತ್ತು ಅಂತಂದ್ರೆ ಅವಾಗ ಯಾರ್ಯಾರು ಅದನ್ನ ನೋಡಿದ್ರು ಅವರೇ ಹೇಳ್ಬೇಕು ಪುಣ್ಯವಂತರು. ಈ ತರ ಸಣ್ಣ ಪುಟ್ಟ ಅಂಗಡಿ ಈಗ ಜ್ಞಾಪಕ ಇದೆ ಚಿಂಟು, ನಾವು ಟ್ರಿಪ್ ಬಂದಾಗೆಲ್ಲ ಈ ತರ ಚಿಕ್ಕ ಅಂಗಡಿಗಳಲ್ಲಿ ಜ್ಯೂಸು ಐಸ್ ಕ್ರೀಮು ಅಂತ ಜ್ಞಾಪಕ ಆಯ್ತಾ? ನೋಡಿ ಅಲ್ಲೇ ಇದೆಲ್ಲ ಅಷ್ಟೇ ನೀನು ಹೇಳ್ದಲ್ಲ, ಅಷ್ಟೇ ಕೇಳ್ಕೊಂಡು ಹೋಗ್ಬಿಡೋಣ. ಇರೋಣ ಅಂದ್ರೆ ನೋಡೋಣ. ಸಿ ಅಲ್ಲಿ ಪಕ್ಕದಲ್ಲಿರೋ ಬೆಟ್ಟನೇ ಅಂಜನಾದ್ರಿ ಬೆಟ್ಟ ಗೈಸ್. ಇದರಿಂದ ನಮ್ಮ ಸ್ಟಾರ್ಟಿಂಗ್ ವ್ಲಾಗ್ ಇದು. ನೋಡೋಣ ಮುಂದಕ್ಕೆ ಕಂಟಿನ್ಯೂ ಆಗುತ್ತಾ ಇಲ್ಲ ಗೊತ್ತಿಲ್ಲ. ನಿಂಗೆ ಗೊತ್ತಾ, ಹಂಪಿನ ನಿಜವಾಗಲೂ ಈವನ್ ಒಂದು ವಾರದಲ್ಲೂ ಫಿನಿಶ್ ಮಾಡೋಕ್ಕಾಗಲ್ಲ ಅಂತ ನನ್ನ ಅಂದಾಜು. ನೀನೇನು ಹೇಳ್ತೀಯ? ಒಂದು ವಾರ ಅಲ್ಲ, ತಿಂಗ್ಳುಗಟ್ಟಲೆ ಬೇಕು ನೀನು ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತೀಯ ಅಂದರೆ. ವಿಜಯನಗರ ಒಂದೊಂದು ಪ್ಲೇಸ್ ನೋಡೋಕ್ಕೆ ವಿಜಯನಗರ ಅಂತ ಸುಮ್ಮನೆ ಅನ್ನಲ್ಲಪ್ಪ, ಹಂಪಿ ಜನ ಜಾತ್ರೆ. ನನ್ನ ನಿಜವಾಗ್ಲೂ ನಾನು ಮಾತ್ರ ಹಂಪಿಗೆ ಈ ವೆದರಲ್ಲಿ ಯಾವತ್ತೂ ಬಂದಿರಲಿಲ್ಲ. ಸೀರಿಯಸ್ಲಿ ಸಖತ್ತಾಗಿದೆಪ್ಪ. ನನಗಂತೂ ಫೀಲಿಂಗ್ ಸೂಪರ್ ಆಗಿದೆ. ನಿಂಗೆ ಏನು ಅನಿಸ್ತಿದೆ? ಫೀಲಿಂಗ್ ಗುಡ್. ಟಿ ಬಿ ಡ್ಯಾಮು ಸೂಪರ್, ಒಳ್ಳೆ ಕ್ಲೈಮೇಟು. ನಿನ್ಗೇನು ಅನ್ನಿಸ್ತು? ಸೂಪರ್ ಬಿಡಪ್ಪ, ಒಳ್ಳೆ ವೆದರು. ಬಟ್ ಹೊಸಪೇಟೆ ಇಷ್ಟು ದೊಡ್ಡದಾಗಿದೆ ಅಂತ ನಾನು ಇವತ್ತೇ ನೋಡ್ತೀನಿ. ನನಗೂ ದೇವರಣಗೂ ಇಲ್ಲೇ ಒಂದು ಮನೆ ಮಾಡ್ಬಿಡೋಣ ಅನ್ನೋ ರೇಂಜಿಗೆ ಫೀಲ್ ಆಗ್ತೈತೆ. ಹೊಸಪೇಟೆ ನಿಜವಾಗ್ಲೂ ಹೊಸಪೇಟೆ ಸೂಪರ್. ನೀವು ಒಳ್ಳೆ ನನಗೆ ಮೇನ್ ಇಷ್ಟ ಆಗ್ತಿರೋದೇನಂದ್ರೆ ರೋಡ್ಗಳು ಇಕ್ಕಟ್ಟಿಲ್ಲ ನೋಡು. ಪ್ಲಾನಿಂಗ್ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಇನ್ನೊಬ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಬಾಸ್ ಸ್ಟ್ಯಾಚ್ಯೂನ ನೋಡೋಕ್ಕೆ ಅಂತಾನೆ ಒಳಗೆ ಬಂದಿದ್ದೆ ಆ್ಯಕ್ಚುಲಿ. ಈಗ ಕಾದರ್ಬಾಯ್ ಗಿರ್ಮಿಟ್ ಅಂತ ಯಾವ್ದು ಫೇಮಸ್ ಅಂದ್ರು, ಟ್ರೈ ಮಾಡಿದ್ವಿ. ಗಿರ್ಮಿಟ್ನ ಟ್ರೈ ಮಾಡಿ ಬಾಸ್ ಸ್ಟ್ಯಾಚ್ಯೂ ಹತ್ರ ಬಂದ್ವಿ. ಬಾಸ್ ಸ್ಟ್ಯಾಚ್ಯೂ ಲೆಫ್ಟ್ ಸೈಡಲ್ಲಿದೆ ನೋಡಿ, ಹಂಗೆ ಹೋಗ್ಬಿಡ. ತುಂಬ ಚೆನ್ನಾಗಿದೆ. ಚಿಂಟು 2 ದಿನದ್ದು ಹೇಗಿತ್ತಪ್ಪ ಟನಲ್ಲು? ನಾವು ಈಗ ವಾಪಸ್ಸು ತುಮಕೂರು ಕಡೆಗೆ ಪಯಣ ಮಾಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿದೆ ಟನಲ್ ಇದು. ಹಂಗೆ ಅನ್ನಿಸ್ತು ನಿನಗೆ 2 days ಟ್ರಿಪ್? ತುಂಬ ಚೆನ್ನಾಗಿತ್ತಪ್ಪ. ಒಳ್ಳೆ ದರ್ಶನ ಆಯಿತು. ಸೋಲೋ ಟ್ರಿಪ್ ಥರ ಡುವೆಟ್ ಟ್ರಿಪ್ ಇತ್ತು. ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ವಿ ಆರ್ ಸೈನಿಂಗ್ ಆಫ್. ನಮ್ಮ ಫಸ್ಟ್ ವ್ಲಾಗ್ ಇದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.